ಮೇಡಮ್, ಏಯ್, ಏನಮ್ಮ ಮುಖ ನೋಡ್ತಾ ಇದೀಯಾ? ಫೋನ್ ಕಿತ್ಕೊಂಡು ಕರ್ಕೊಂಡೋಗಿ ಒಳಗಡೆ ಹಾಕು. ಕೊಡಮ್ಮ ಇಲ್ಲಿ ನಡಿ. ಸರ್, 1 ನಿಮಿಷ. ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಶಿವಕುಮಾರ್ ಸರ್, ನಾನು ನಿಮ್ಮನ್ನ ತುಂಬಾ ನಂಬಿದ್ದೆ. ನೀವು ಇಂಥ ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೇಡಮ್, ನೀವು ಅರೆಸ್ಟ್ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಮೇಡಮ್. ಏನ್ ಶಿವಕುಮಾರ್, ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನೇನು ಗಲ್ಲಿಗೇರಿಸ್ತಾರಾ? ವಿಚಾರಣೆ ಮಾಡ್ತಾರೆ. ಕಾನೂನು ಪ್ರಕಾರ ನಾವು ಅದನ್ನ ಎದುರಿಸ್ಬೋದಿತ್ತು. ಆದ್ರೆ ಇವಾಗ ನೋಡಿ, ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ನ ಓನರು ಪರಾರಿ ಆಗಿದ್ದಾರೆ ಅಂತ ಬರುತ್ತೆ. ನೋಡಿ ಶಿವಕುಮಾರ್, ನನಗೆ ಒಂದು 5-6 ಕೋಟಿ ಲಾಸ್ ಆದ್ರೂ ಪರವಾಗಿಲ್ಲ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಅದನ್ನ ಮತ್ತೆ ಸಂಪಾದನೆ ಮಾಡ್ತೀನಿ. ಆದ್ರೆ ನನಗೆ ಮಾನ ಅನ್ನೋದು ಪ್ರಾಣಕ್ಕೆ ಸಮಾನ. ಈ ಗಾದೆ ಹೋಯ್ತಲ್ಲ ಶಿವಕುಮಾರ್. ಈಗ ನಿಮ್ ಮುಂದೆ ನಿಂತಿರೋದು ಶಿವಗಾಮಿ ಹೆಣ ಅಷ್ಟೇ. ಮೇಡಮ್, ಅನ್ಯಾಯವಾಗಿ ಅದನ್ನ ಕೊಂದ್ಬಿಟ್ರಲ್ಲ ಶಿವಕುಮಾರ್. ಮೇಡಮ್, ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಒಬ್ಬ ಮನುಷ್ಯನ ಮೇಲೆ ನಂಬಿಕೆ ಇಡೋದೇ ತಪ್ಪ? ನಿಮಗೆ ಎದೆ ನೋವು ಅಂದ ತಕ್ಷಣ ಒಂದು ಕ್ಷಣನೂ ಯೋಚನೆ ಮಾಡದೆ ಓಡ್ ಬಂದಲ್ಲ. ಆ ನಂಬಿಕೆಗೆ ನೀವು ಕೊಟ್ಟಿದ್ದ ಬೆಲೆ ಆದ್ರೂ ಏನು? ಮೋಸ್ಗಾರ್ತಿ, ಕಳ್ಳಿ, ಕ್ರಿಮಿನಲ್ಲು, ಇಷ್ಟೇ. ಟಿವಿ, ಸೋಷಿಯಲ್ ಮೀಡಿಯಾ ಎಲ್ಲ ಮೀಮ್ ಪೇಜ್ಗಳಲ್ಲೂ ನಂದೇ ಸುದ್ದಿ. ಕ್ಷಮಿಸಿ ಮೇಡಮ್. ಇವತ್ತು ನೀವು ಅರೆಸ್ಟ್ ಆದರೆ ಶನಿವಾರ ಭಾನುವಾರ ನಿಮಗೆ ಟಾರ್ಚರ್ ಕೊಡ್ತಾರೆ ಅಂತ ಬೈದಲ್ಲಿ ಹೀಗೆ ಮಾಡಿಬಿಟ್ಟೆ. ಅಲ್ಲ ಶಿವಕುಮಾರ್, ಇದಕ್ಕಿಂತ ದೊಡ್ಡ ಟಾರ್ಚರ್ ಇನ್ನೇನಿದೆ ಹೇಳಿ? ನಾನ್ ನಿಮ್ಮನ್ನ ನೋಡಕ್ ಬರ್ತಿದ್ದನ್ನ ಇವ್ರುಗಳೆಲ್ಲ ತಪ್ಪಿಸ್ಕೊಂಡು ಓಡೋಗ್ತಿದ್ದೀನಿ ಅಂತ ಬಿಂಬಿಸಿದ್ದಾರೆ. ಇದಕ್ಕಿಂತ ದೊಡ್ಡ ಟಾರ್ಚರ್ನ ಈ ಪೊಲೀಸ್ ಅವರು ನಮಗ್ ಕೊಡಕ್ಕಾಗತ್ತಾ ಹೇಳಿ? ಈ ಕಳಂಕನ ಜೀವನ ಪೂರ್ತಿ ಇರೋವರೆಗೂ ನಾನು ಕಳ್ಕೊಳಕ್ಕಾಗಲ್ಲ. ವಾರೆಂಟ್ ಬಂದಿದೆ ಅಂತ ಅಂದ ತಕ್ಷಣ ಕದ್ದು ಓಡ ಹೋಗ್ತಿದ್ದಾಳೆ ಅಂತಂದ್ರೆ ಇವಳು ರಾವಣ್ ಮೇಲೆ ಹಾಕಿರೋಂಥ ಕೇಸ್ಗಳು ಕೂಡ ಸುಳ್ಳು ಅಂತ ಆಗಲ್ವಾ? ನಾಳೆ ದಿನ ಜನ, ಸಮಾಜ, ಮೀಡಿಯಾ ಎಲ್ಲ ಇದನ್ನೇ ಅಲ್ವಾ ಮಾತಾಡ್ಕೊಳ್ಳೋದು? ನಿಮಗ್ ಗೊತ್ತು ಅಲ್ವಾ ಶಿವಕುಮಾರ್, ನಾನು ಎಷ್ಟು ಕಷ್ಟಪಟ್ಟು ಆ ರಾಕ್ಷಸನ್ ವಿರುದ್ಧ ಆ ಸಾಕ್ಷಿಗಳನ್ನೆಲ್ಲ ಕಲೆ ಹಾಕಿದ್ದೀನಿ ಅಂತ. ಎಲ್ಲ ವ್ಯರ್ಥ ಆಗೋಯ್ತಲ್ಲ.
ತನ್ ಮಗು ತನ್ ತಾಯಿನ ನಂಬದಾಗೆ ನಿಮ್ಮನ್ನೆಲ್ಲ ನಂಬಿದ್ನಲ್ಲ. ಮಗು ಅಮ್ಮ ಏನ್ ತಿನ್ಸಿದ್ರು ಊಟ ಮಾಡುತ್ತೆ, ಅನ್ನ ಕೊಟ್ಟು ನಗ್ನಗ್ತಾ ಊಟ ಮಾಡುತ್ತೆ, ವಿಷ ಕೊಟ್ಟು ಕಣ್ ಮುಚ್ಕೊಂಡು ತಿನ್ನುತ್ತೆ. ಹಾಗೆ ನನಗ್ ನೀವು ವಿಷ ತಿನ್ಸ್ಬಿಟ್ರಲ್ಲ ಶಿವಕುಮಾರ್. ನನ್ನ ಉದ್ದೇಶ ಇದಾಗಿರ್ಲಿಲ್ಲ ಮೇಡಮ್. ನಿಮ್ಗೆ ಒಳ್ಳೇದು ಮಾಡಕ್ಕೋಗಿ ಕೆಟ್ಟದಾಗೋಯ್ತು. ಶಿವಕುಮಾರ್ ಪ್ಲೀಸ್ ಏನು ಮಾತಾಡ್ಬೇಡಿ, ನನ್ ಕಣ್ಮುಂದೆ ಕೂಡ ನಿಂತ್ಕೋಬೇಡಿ, ಹೊರಟೋಗಿ. ಏಯ್, ಅವರೆಲ್ಲ ಹೋಗ್ತಾರೆ? ಅವರು ನಮ್ಮ ಅತಿಥಿ ದೇವೋ ಭವ. ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ಹೆಂಗೆ ಬಿಡಕ್ಕಾಗತ್ತೆ? ಮಾತಾಡಿದ್ದಾಯ್ತು ತಾನೇ. ಏನು ಮುಖ ನೋಡ್ತಾ ಇದೀಯಾ? ಹಾಕಮ್ಮ ಸೆಲ್ಗೆ. ಹೋಗ, ಬನ್ನಿ. ಫೋನ್ ಕೊಡು. ನಡಿಯಮ್ಮ ಒಳಗೆ. ಕೂತ್ಕೋ ಕೂತ್ಕೋ ಅಂತ ಹೇಳ್ತಾ ಇಲ್ವಾ? ಏಯ್, ನೀನೇನು ದೊಡ್ಡ ರೌಡಿನಾ? ಬಟನ್ ಹಾಕ್ಕೊಳ್ಳ. ರವಿ ಸರ್, ಇವರಿಬ್ಬರನ್ನ ಅಲ್ಲಿ ಕರ್ಕೊಂಡೋಗಿ. ಸರಿ ಸರ್. ನಡೀರೋ ಬನ್ರಿ. ಹ್ಞೂ, ಐತೆ ನಿಮ್ಗೆ ಹಬ್ಬ.